ಹಾಯ್ ನಮಸ್ಕಾರ ರೀ ಎಲ್ರಿಗೂನು. ಬರ್ರಿ ಇವತ್ತ ಪ್ಯೂರ್ ಹೋಮ್ ಮೇಡ್ ವೆಜ್ ಫ್ರೈಡ್ ರೈಸ್ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ. ಒಂದ್ ಸಣ್ಣ ಇಂಗ್ರೀಡಿಯೆಂಟ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಕೊಡ್ತೈತಿ. ಕೊನೆವರೆಗೂ ವಿಡಿಯೋ ನೋಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಬರ್ರಿ ಇವಾಗ ಪ್ರಿಪ್ರೇಷನ್ ನೋಡೋಣ. ಫಸ್ಟ್ ರೈಸ್ ಪ್ರಿಪೇರ್ ಮಾಡೋಣ. ನಾ ಇದನ್ನ ಕುಕ್ಕರ್ ಒಳಗೆ ಮಾಡ್ಕೊಳಕತ್ತಿಲ್ಲ, ಯಾಕಂದ್ರೆ ನಂಗೆ ಅನ್ನ ಉದುರಾಗಿ ಬರ್ಬೇಕು ಫ್ರೈಡ್ ರೈಸ್ ಅಂತ. ಅದಕ್ಕೆ ನಾನು ಅದನ್ನ ಹೊರಗೆ ಬೇಯಿಸ್ಕೊಂತೀನಿ. ಫುಲ್ ಕ್ಲೀನ್ ಆಗಿ ತೊಳ್ಕೊಂಡು ಈ ತರ ಒಂದು 10 to 15 ಮಿನಿಟ್ಸ್ ಬೇಯಿಸ್ಬೇಕು. ನಂತರ ಅದು ಬೆಂದೈತೆ ಅಂತ ಹೇಳಿ ಗೊತ್ತಾದ್ಮೇಲೆ ಈ ತರ ಸೋಸಿ ತೆಗೆದು ಬಿಡ್ಬೇಕು ಒಂದು ಜಾಳ್ಗಿ ಒಳಗ. ಆಮೇಲೆ ಒಂದ್ 5-10 ನಿಮಿಷ ಸೆಟ್ ಆದ್ಮೇಲೆ ಅದನ್ನ ನಾವು ಮತ್ತೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಇದನ್ನ ಟ್ರಾನ್ಸ್ಫರ್ ಮಾಡೋದ್ ರೀಸನ್ ಏನಂದ್ರೆ ಅದು ಮತ್ತೊಂದ್ಸಲಿ ನಾವು ಅದನ್ನ ಒಂದ್ 5 ನಿಮಿಷ ಬೇಯಿಸೋದ್ರಿಂದ ಅನ್ನ ಪರ್ಫೆಕ್ಟ್ ಆಗಿ ಬರ್ತೈತಿ. ನೋಡ್ರಿ ಈಗ ರೈಸ್ ರೆಡಿ ಆಗೈತಿ. ಈ ತರ ಉದುರಾಗಿ ಬರ್ಬೇಕು, ಅಂದ್ರೆ ಫ್ರೈಡ್ ರೈಸ್ ಮಸ್ತ್ ಬರ್ತೈತಿ. ಈಗ ಗಾರ್ನಿಶಿಂಗ್ ಅಂತೇಳಿ ಸ್ಪ್ರಿಂಗ್ ಆನಿಯನ್ ತಗೊಂಡಿನಿ, ಅಂದ್ರೆ ತಪ್ಪಲ್ ಉಳ್ಳಾಗಡ್ಡಿ. ಸ್ವಲ್ಪ ಇನ್ನೂ ಟೇಸ್ಟ್ ಮಸ್ತ್ ಕೊಡ್ತೈತಿ. ಮತ್ತು ನಾನು ಹೇಳಿದ್ನಲ್ಲ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೀವಿ ಅಂತೇಳಿ, ಅದು ಏನಿಲ್ಲ, ಪುಟಾಣಿ ಪುಡಿ ಅಂದ್ರೆ ರೋಸ್ಟೆಡ್ ಗ್ರಾಮ್ ಪೌಡರ್. ಇದು ಆ್ಯಡ್ ಮಾಡೋದ್ರಿಂದ ಸೇಮ್ ಟೇಸ್ಟ್ ಸಕ್ಕತ್ತಾಗೂ ಬರ್ತೈತಿ. ಮತ್ತು ವಿನಿಗರ್ ಬೇಡ, ಸಾಸ್ ಬೇಡ, ಏನೂ ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸ್ ಇಲ್ಲದನ್ನ
ಹೆಲ್ತಿ ಆಗಿರೋಂಥ ವೆಜ್ ಫ್ರೈಡ್ ರೈಸ್ ರೆಡಿ ಆಗ್ತೈತಿ. ಈ ರೆಸಿಪಿ ಇಷ್ಟ ಆದ್ರೆ ಇನ್ನಷ್ಟು ಇಂಥ ರೆಸಿಪಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ.